ಸ್ನೇಹಿತರೆ, ನಮ್ಮ ದೇಶದಲ್ಲಿ ಮುಂಚೆಯಿಂದನೂ ಹೂಡಿಕೆ ಮಾಡಬೇಕು ಅಂದ್ರೆ ಸೇಫ್ ಜಾಗ ಅಂದ್ರೆ ಎರಡೆರಡು ನೆನಪಾಗುತ್ತೆ. ಒಂದು ಚಿನ್ನ ಮತ್ತೆ ಭೂಮಿ. ಹೌದು, ನಮ್ಮ ಪೂರ್ವಜರ ಕಾಲದಿಂದನೂ ಅಷ್ಟೇ ಚಿನ್ನ ಅಥವಾ ಭೂಮಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅದು ಸೇಫ್ ಅಂತ. ಹಾಗಾದ್ರೆ ಇವಾಗ ನಿಮ್ಮ ಹತ್ರ ಒಳ್ಳೆ ದುಡ್ಡಿದೆ, ಎಲ್ಲೋ ಒಂದ್ ಕಡೆ ಇನ್ವೆಸ್ಟ್ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ. ಚಿನ್ನದ ಮೇಲೆ ಮಾಡ್ಲಾ, ಭೂಮಿ ಮೇಲೆ ಮಾಡ್ಲಾ ಅಂತ. ಚಿನ್ನದ ಮೇಲೆ ಮಾಡಿದ್ರೆ ರಿಸ್ಕಾ, ಭೂಮಿ ಮೇಲೆ ಮಾಡಿದ್ರೆ ರಿಸ್ಕಾ, ಅಥವಾ ಚಿನ್ನದ ಮೇಲೆ ಮಾಡಿದ್ರೆ ಸೇಫಾ, ಭೂಮಿ ಮೇಲೆ ಮಾಡಿದ್ರೆ ಸೇಫಾ ಅಂತ. ಬನ್ನಿ, ಇವತ್ತು ನಾನು ನಿಮ್ಗೆ ಒಂದು 5 ಸಾಧಕ ಬಾಧಕ ಹೇಳ್ಕೊಡ್ತೀನಿ. ಚಿನ್ನದ ಮೇಲೆ ಮಾಡಿದ್ರೆ ಏನಾಗುತ್ತೆ, ಭೂಮಿ ಮೇಲೆ ಮಾಡಿದ್ರೆ ಏನಾಗುತ್ತೆ ಇನ್ವೆಸ್ಟ್ಮೆಂಟ್ಗಳು ಅಂತ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಮೊದಲನೇದಾಗಿ ರಿಟರ್ನ್ಸ್ ಆನ್ ಇನ್ವೆಸ್ಟ್ಮೆಂಟ್ ಅಂತ. ಈಗ ನೋಡಿ, ಭೂಮಿ ಮೇಲೆ ನೀವು ಇನ್ವೆಸ್ಟ್ ಮಾಡಿದ್ರೆ ಯಾವತ್ತಿದ್ರೂ ಹೈಯರ್ ಸೈಡ್ ರಿಟರ್ನ್ಸ್ ನಿಮಗೆ. ಇವಾಗ ಎಕ್ಸಾಂಪಲು, ನಿಮ್ಮ ಲ್ಯಾಂಡ್ ಎಲ್ಲೋ ಹೈವೇ ಪಕ್ಕನೋ, ಅಥವಾ ಏರ್ಪೋರ್ಟ್ ಆಗೋ ಜಾಗದ ಹತ್ರನೋ, ಅಥವಾ ಟೆಕ್ ಪಾರ್ಕ್ ಆಗೋ ಜಾಗದ ಹತ್ರನೋ, ಅಥವಾ ಯಾವುದೋ ಒಂದು ಇಂಡಸ್ಟ್ರಿ ಬರುತ್ತೆ, ಅಥವಾ ಇನ್ನೊಂದು ಯಾವುದೋ ಟೌನ್ಶಿಪ್ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ ಅಲ್ಲಿ, ಇದ್ರ ಪಕ್ಕ ಎಲ್ಲಾದ್ರೂ ಇದ್ದಾಗ ನಿಮಗೆ ಸರ್ಕಾರದಿಂದ ಒಳ್ಳೆ ಕಾಂಪನ್ಸೇಷನ್ ಸಿಗುತ್ತೆ. ಸೊ ಈ ಥರ ಕಂಡೀಷನಲ್ಲಿದ್ದಾಗ ಯಾವತ್ತಿದ್ರೂ ನಿಮಗೆ ರಿಟರ್ನ್ಸ್ ಜಾಸ್ತಿ ಬರುತ್ತೆ. ಬಟ್ ಚಿನ್ನದಲ್ಲಿ ಇಷ್ಟು ರಿಟರ್ನ್ಸ್ ಬರೋದಿಲ್ಲ, ಬಟ್ ರಿಟರ್ನ್ಸ್ ಬರುತ್ತೆ ನಮಗೆ. ಇನ್ಫ್ಲೇಷನ್ ಇದ್ದಾಗ 8 to 11% ಜಾಸ್ತಿ ಆಗುತ್ತೆ. ಭೂಮಿಗಿಂತ ಚಿನ್ನದಲ್ಲಿ ಇಂಟ್ರೆಸ್ಟ್ ಸ್ವಲ್ಪ ಕಮ್ಮಿ ಅಂತ ಹೇಳ್ಬೋದು. ಎಸ್, ಒಂದು ಒಳ್ಳೆ ರಿಟರ್ನ್ಸೇ ಬರುತ್ತೆ. ಬಟ್ ಭೂಮಿಗೆ ಯಾವತ್ತಿದ್ರೂ ಹೈಯರ್ ಸೈಡೇ ಇರುತ್ತೆ. ಬಟ್ ನೀವೊಂದು 3 to 5 years ವೆಯ್ಟ್ ಮಾಡಬೇಕು. ಇವಾಗ ನೀವು ಭೂಮಿ ಮೇಲೆ ಇನ್ವೆಸ್ಟ್ ಮಾಡಿ ಆ ಭೂಮಿಯಿಂದ ನೀವೇನಾದ್ರು ಸೇಲ್ ಮಾಡ್ತೀರಾ ಅಂತಂದರೆ ನಿಮ್ಗೆ ಇಮಿಡಿಯೇಟ್ ಆಗಿ ನೀವು ಅನ್ಕೊಂಡಿರೋಷ್ಟು ದುಡ್ಡು ನಿಮಗೆ ರಿಟರ್ನ್ಸ್ ಆಗಿ ಬರೋದಿಲ್ಲ. ಒಂದು 3 to 5 years ಕಾಯಲೇಬೇಕು, ಆಮೇಲೆ ನಿಮಗೆ ಒಳ್ಳೆ ರಿಟರ್ನ್ಸ್ ಆಗಿ ಬರುತ್ತೆ. ಎರಡನೇದಾಗಿ ಲಿಕ್ವಿಡಿಟಿ ಅಂತಂದರೆ, ಇವಾಗ ನಮ್ಮ ಕೈಯಲ್ಲಿ ಒಂದು ಪ್ರಾಡಕ್ಟ್ ಇದೆ, ಆ ಪ್ರಾಡಕ್ಟ್ ಮಾರಿ ನಮಗೆ ಇಮಿಡಿಯೇಟ್ ಆಗಿ ಒಂದು ದುಡ್ಡು ಬೇಕಾಗುತ್ತೆ. ಸೊ ಇದಕ್ಕೆ ಲಿಕ್ವಿಡಿಟಿ ಅಂತ ಹೇಳ್ತಾರೆ. ಸೊ ಲಿಕ್ವಿಡಿಟಿಯನ್ನು ಕನ್ಸಿಡರ್ ಮಾಡಿದ್ರೆ ಚಿನ್ನ ನಮಗೆ ಲಿಕ್ವಿಡಿಟಿ ಜಾಸ್ತಿ. ಯಾಕಂದರೆ ಚಿನ್ನ, ಇವಾಗ ನಮಗೇನೋ ಕಷ್ಟ ಬಂದಿದೆ, ಎಮರ್ಜೆನ್ಸಿ ದುಡ್ಡು ಬೇಕು, ಕಷ್ಟ ಬಂದಿದೆ, ಹೋಗ್ತೀವಿ ಎಲ್ಲೋ ಜ್ಯುವೆಲ್ರಿ ಶಾಪ್ಗೋ ಇನ್ಯಾರ ಹತ್ರನೋ. ಈಗ ಸುಮಾರು ಇದಾವಲ್ಲ, ಗೋಲ್ಡ್ ಫಿನಾನ್ಸ್ ಕಂಪ್ನಿಗಳು ತುಂಬ ಇದೆ, ಅವ್ರ ಹತ್ರ ಹೋಗ್ಬಿಟ್ಟು ಚಿನ್ನ ಅಡ ಇಟ್ಬಿಟ್ಟು ಸೀದಾ ದುಡ್ಡು ತೊಗೊಂಬರ್ಬೋದು. ಸೊ ಚಿನ್ನನ ನಾವು ಲಿಕ್ವಿಡ್ ಮಾಡ್ಕೊಳ್ಳೋದು ಅಂದರೆ ಅಮೌಂಟ್ ಆಗಿ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ವೇ ಇದೆ, ಅಷ್ಟು ಕಷ್ಟ ಇಲ್ಲ. ಬಟ್ ನೀವು ಲ್ಯಾಂಡನ್ನು ಹಂಗೆ ಮಾಡ್ತೀನಿ ಅಂತಂದರೆ ಆಗಲ್ಲ. ಇವಾಗ ನನ್ನ ಹತ್ರ ಬರೀ ಲ್ಯಾಂಡ್ ಇದೆ, ಚಿನ್ನ ಇಲ್ಲ, ಇವಾಗ ನನಗೆ ಎಮರ್ಜೆನ್ಸಿಯಾಗಿ ದುಡ್ಡು ಬೇಕು ಅಂತಂದರೆ ಅದು ತುಂಬ ಕಷ್ಟ ಇದೆ. ಯಾಕಂದರೆ ನಾವು ಬೈಯರ್ನ ಹುಡುಕಬೇಕು, ಆಮೇಲೆ ಆ ಬೈಯರ್ಗೆ ಅದು ಇಷ್ಟ ಆಗಬೇಕು, ಆಮೇಲೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಇರುತ್ತೆ, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ, ಆಮೇಲೆ ಒಂದೊಂದು ಸತಿ ನಮ್ಮದೇ ಜಾಗ ಇದು ಅಂತ ಬಂದು ಹೇಳ್ಬಿಡ್ತಾರೆ, ಈ ಥರ ಎಲ್ಲ ಇರುತ್ತೆ. ಸೊ ಚಿನ್ನ ನಮಗೆ ಲಿಕ್ವಿಡಿಟಿಗೆ ತುಂಬ ಈಸಿ ವೇ. ಬಟ್ ಲ್ಯಾಂಡಲ್ಲಿ ಅಷ್ಟು ಈಸಿಯಾಗಿ ಆಗಲ್ಲ. ಲ್ಯಾಂಡಲ್ಲಿ ಲೇಟಾಗಿ ಆಗುತ್ತೆ ಪ್ರೋಸೆಸ್, ಒಂದು 6 ತಿಂಗಳು 1 ವರ್ಷ ಎಳೆದುಬಿಡುತ್ತೆ ಒಂದೊಂದು ಸತಿ. ಸೊ ಚಿನ್ನ ಇಸ್ ಬೆಸ್ಟ್ ಈ ವಿಷಯದಲ್ಲಿ. ಮೂರನೇದಾಗಿ ಇನ್ವೆಸ್ಟ್ಮೆಂಟ್ ಸೈಜ್ ಆ್ಯಂಡ್ ಕ್ಯಾಪಿಟಲ್. ಅಂದರೆ ಚಿನ್ನನ ನಾವು ತುಂಬ ಕಮ್ಮಿ ಅಮೌಂಟಿಂದನೇ ಇನ್ವೆಸ್ಟ್ ಮಾಡ್ಬೋದು. ಅಂದರೆ ಒಂದು 1000 ರೂಪಾಯಿಂದನೋ ಅಥವಾ 5000ಇಂದನೋ. ಈಗ ಇದೆಲ್ಲ ಬಾಂಡ್ ಎಲ್ಲ ಬರುತ್ತೆ, ETF ಮತ್ತು ಗೋಲ್ಡ್ದು ಇದೆಲ್ಲ ಬರುತ್ತೆ, ಏನು ಈಕ್ವಿಟಿ ಶೇರ್ಸ್ ಅಂಥದ್ದೆಲ್ಲ ಬರುತ್ತೆ. ಸೊ ಚಿನ್ನ ನಮಗೆ ಹ್ಯಾಂಡಿ ಆಗಿರುತ್ತೆ. ಅಂದರೆ ಇನ್ವೆಸ್ಟ್ ಮಾಡೋರಿಗೆ ಚಿನ್ನದ ಮೇಲೆ ಬೇಗ ಈಸಿಯಾಗಿ ಇನ್ವೆಸ್ಟ್ ಮಾಡ್ಬೋದು. ಬಟ್ ಲ್ಯಾಂಡ್ ಹಂಗಲ್ಲ. ಲ್ಯಾಂಡಲ್ಲಿ ನಮಗೆ ಮಿನಿಮಮ್ ಅಂದರೆ ಒಂದು 10 ಲಕ್ಷ, 8 ಲಕ್ಷ 10 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಜಾಗ ನೋಡಬೇಕು, ಒಳ್ಳೆ ಕಡೆ ನೋಡಬೇಕು. ಯಾಕಂದರೆ ಲ್ಯಾಂಡ್ ಅಷ್ಟು ಈಸಿಯಾಗಿ ಸಿಗಲ್ವಲ್ಲ. ಚಿನ್ನ ಅಂದರೆ ಸಿಗುತ್ತೆ. 1 ಗ್ರಾಮ್ಗೆ ಎಷ್ಟು 14,000 ಇದೆ ಇವತ್ತಿನ ಪ್ರೆಸೆಂಟ್ ರೇಟ್ಗೆ. ಸೊ 14,000 ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ 1 ಗ್ರಾಮ್ ಚಿನ್ನ ಬಂತು. ಸೊ ಈ ಥರ ಇನ್ವೆಸ್ಟ್ಮೆಂಟ್ ನಿಮಗೆ ಚಿನ್ನ ಈಸಿ ಲ್ಯಾಂಡ್ಗಿಂತ. ಸೊ 4ನೇದಾಗಿ ಮೇಂಟೆನೆನ್ಸ್ ಆ್ಯಂಡ್ ರಿಸ್ಕ್. ಅಂದರೆ ಚಿನ್ನ ಈಸಿ ಮೇಂಟೈನ್ ಮಾಡೋದಕ್ಕೆ. ಸುಮ್ಮನೆ ನೀವು ಮನೆಯಲ್ಲಿ ಆದರೂ ಇಟ್ಕೋಬೋದು, ಅಥವಾ ಬ್ಯಾಂಕ್ ಲಾಕರಲ್ಲಿ ಇಟ್ಕೋಬೋದು, ಚಿನ್ನ ಸೇಫ್ ಆಗಿರುತ್ತೆ. ಆದರೆ ಭೂಮಿ ಹಂಗಲ್ಲ. ಭೂಮಿಗೆ ನೀವು ಅಲ್ಲಿ ಏನೋ ಗಿಡಗಳು ಬೆಳ್ಕೊಂಡಿರ್ತೇವೆ, ಅದಕ್ಕೆ ಕ್ಲೀನ್ ಮಾಡಿಸ್ತಾ ಇರಬೇಕು, ಕಾಂಪೌಂಡ್ ಹಾಕಬೇಕು. ನಾಳೆ ಯಾರೊಬ್ಬ ಬಂದು ಹೇಳ್ತಾನೆ, ನಂದಪ್ಪ ಜಾಗ ಅಂತ, ನೀವು ತೊಗೊಂಡಾದ್ಮೇಲೆ ಸೊ ಭೂಮಿ ಸೇಫೇ ಇರೋದಿಲ್ಲ. ನೀವು ಅಷ್ಟೆಲ್ಲ ಇನ್ವೆಸ್ಟ್ ಮಾಡಿ ಒಂದೊಂದು ಸತಿ ಹಂಗಾಗ್ಬಿಡುತ್ತೆ, ಡಾಕ್ಯುಮೆಂಟ್ಸ್ ಸರಿಗಿರಲ್ಲ, ಇನ್ನೊಂದು ಯಾರೋ ಹೆಸರಲ್ಲಿರುತ್ತೆ. ಒಂದೊಂದು ಸತಿ ನೀವು ಮನೆ ಕಟ್ಟಿ ಗೃಹ ಪ್ರವೇಶ ಆಗಿರುತ್ತೆ, ಗೃಹ ಪ್ರವೇಶ ಟೈಮಲ್ಲಿ ಬರ್ತಾರೆ, ಇದು ನನ್ನ ಜಾಗ, ಹೆಂಗೆ ಗೃಹ ಪ್ರವೇಶ ಮಾಡ್ತಾ ಇದ್ದೀರಾ. ಸೊ ಚಿನ್ನ ಸೇಫ್ ಕಂಪೇರಿಟಿವ್ ಲ್ಯಾಂಡ್. ಸೊ 5ನೇದಾಗಿ ಪ್ಯಾಸಿವ್ ಇನ್ಕಮ್.
ಪ್ಯಾಸಿವ್ ಇನ್ಕಮ್ ಅಂತಂದರೆ ನೀವು ಭೂಮಿ ತೊಗೊಂಡಿರ್ತೀರಲ್ವಾ, ಆ ಭೂಮಿನ ರೆಂಟ್ಗೋ ಅಥವಾ ಲೀಸ್ಗೋ ಏನಾದರೂ ಕೊಡ್ಬೋದು. ಸೊ ಅದರಿಂದ ನಿಮಗೆ ಇನ್ಕಮ್ ಬರ್ತಾ ಇರುತ್ತೆ. ಒಂದು ಸಣ್ಣದಾಗಿ ಒಂದು ಶೆಡ್ ಹಾಕಿದ್ರೆ ಗೋಡೌನ್ ಮಾಡ್ಕೋಬೋದು. ಸೊ ಹೀಗೆ ನಿಮ್ಗೊಂದು ಇನ್ಕಮ್ ಬರ್ತಾ ಇರುತ್ತೆ. ಅಂದರೆ ಲ್ಯಾಂಡ್ ವೇಸ್ಟ್ ಆಗಲ್ಲ, ಲ್ಯಾಂಡ್ ಅದ್ರ ಪಾಡಿಗಿರುತ್ತೆ, ಇನ್ಕಮ್ಮು ಅದ್ರ ಪಾಡಿಗೆ ನಿಮ್ಗೆ ಬರ್ತಾ ಇರುತ್ತೆ. ಬಟ್ ಚಿನ್ನ ಹಂಗಲ್ಲ. ಒಡವೆ ಅಂತಂದರೆ ಅದು ಸುಮ್ಮನೆ ಮನೇಲಿರುತ್ತೆ, ಇಲ್ಲ ಬ್ಯಾಂಕ್ ಲಾಕರಲ್ಲಿರುತ್ತೆ. ನಾವು ಯಾರಿಗೂ ಏನೂ ಮಾಡೋಕ್ಕಾಗಲ್ಲ, ಅದರಿಂದ ದುಡ್ಡು ಏನು ಬರೋದಿಲ್ಲ. ಅಂದರೆ ಜಸ್ಟ್ ಇನ್ವೆಸ್ಟ್ಮೆಂಟ್ ಅಷ್ಟೇ, ಬಟ್ ನಿಮಗೆ ಇನ್ಕಮ್ ಏನು ಬರಲ್ಲ, ಸುಮ್ಮನೆ ಇರುತ್ತೆ ಅಷ್ಟೇ. ಹೌದು, ನಿಮ್ಮ ಹತ್ರ ಅಸೆಟ್ ಥರ ಇರುತ್ತೆ, ಬಟ್ ರಿಟರ್ನ್ಸ್ ಅಂತ ಮಂತ್ಲಿ ಏನೋ ಬಾಡಿಗೆ, ರೆಂಟು, ಲೀಸು ಆ ಥರ ಏನೂ ಬರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಒಂದು 5 ಸಾಧಕ ಬಾಧಕಗಳು. ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡೋದಾ ಅಥವಾ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡೋದಾ ಅಂತ ನೋಡಿ. ಚಿನ್ನ, ಲ್ಯಾಂಡ್ ಎರಡಕ್ಕೂ ಅದರದೇ ಆದ ಪಾಸಿಟಿವ್, ನೆಗೆಟಿವ್ ಇದೆ. ಸೊ ನೀವು ಹೇಳಿ, ನಿಮ್ಮ ಹತ್ರನೂ ಏನಾದರೂ ಒಂದು ಐಡಿಯಾಸ್ ಇದ್ದರೆ, ಯಾವುದು ಚಿನ್ನ ಬೆಸ್ಟಾ ಅಥವಾ ಲ್ಯಾಂಡ್ ಬೆಸ್ಟಾ ಅಂತ ಕಮೆಂಟ್ ಮೂಲಕ ಹಾಕಿ. ಇದೇ ಥರ ಹೆಚ್ಚಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀವಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.